ಇನ್ ಕೇಸ್ ನಾವು ಅಬ್ಸಲ್ಯೂಟ್ ಅದರ್ವೈಸ್ ಕೊರಿಯನ್ ಕಾಂಬೋ ಅದು ನಮಗೆ ಕಾಮನ್ ಆಗಿರುವಂಥ ಪ್ರಾಡಕ್ಟು. ಸೊ ಕೊರಿಯನ್ ಕಾಂಬೋ ನಾವು ಯೂಸ್ ಮಾಡ್ತೀವಿ. ಇನ್ ಕೇಸ್ ಯಾರ ಹತ್ರ ಆದರೂ ನಮ್ಮ ಹತ್ರ ಅಬ್ಸಲ್ಯೂಟ್ ಇಲ್ಲ ಅಂದರೆ ನೀವು ಡೈರೆಕ್ಟ್ ಆಗಿ ಪೀಲ್ ಆಫ್ ಮಾಸ್ಕ್ನ ಅಪ್ಲೈ ಮಾಡಿ ನೀವು ತೆಗಿಬೋದು. ಇನ್ ಕೇಸ್ ನಿಮಗೆ ನಿಮ್ಮ ಹತ್ರ ಅಬ್ಸಲ್ಯೂಟ್ ಇದೆ ಅಂದರೆ ಅದನ್ನ ಯಾವ ರೀತಿ ನಾವು ಬಳಸಿ ಲಾಸ್ಟಲ್ಲಿ ಪೀಲ್ ಆಫ್ ಮಾಸ್ಕ್ ಅಪ್ಲೈ ಮಾಡ್ಬೋದು ಅಂತ ಸ್ಟೆಪ್ಪು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನಾವು ನೋಡೋಣ. ಅದರಲ್ಲಿ ಬಂದ್ಬಿಟ್ಟು ಟೋನರ್. ಈಗ ಪೀಲಿಂಗ್ ಜೆಲ್ ಆಯಿತು, ಥರ್ಡ್ ಕ್ರೀಮ್ ಆಯಿತು. ಈ ಟೋನರ್ ಏನು ಮಾಡುತ್ತೆ, ಇನ್ನು ಉಳಿದಿರೋದು ಏನಾದರೂ ಅಲ್ಲಿ ಈ ಡೆಡ್ ಸೆಲ್ಸು ಮತ್ತು ಡೆಡ್ ಸ್ಕಿನ್ ಏನಾದರೂ ಇದ್ರೆ ಇದರಲ್ಲಿ ಫೇಮ್ ಸೆಟ್ ಒಂದು ಆ್ಯಡ್ ಮಾಡ್ಕೋಬೋದು. ಮತ್ತು ಬ್ರೈಟ್ನಿಂಗ್ ಸ್ಕಿನ್ ಅಂತ ಇದೆ ನಮ್ಮ ಹತ್ರ, ಹೈಡ್ರೋಲೈಟಿಂಗ್ ಕ್ಯಾಪ್ಸುಲು, ಅದನ್ನು ಆ್ಯಡ್ ಮಾಡ್ಕೋಬೋದು. ಬೇಕಾದರೆ ನಿಮ್ಗೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಅಪ್ಲೈನ್ಸ್ನ ಕಾಲ್ ಮಾಡಿ ಅದನ್ನು ಮಾಹಿತಿ ನೀವು ತಿಳ್ಕೊಬೋದು. ಸೊ ಈ ಒಂದು ಟೋನರ್ ಇನ್ನು ಉಳಿದಿರೋದು ಏನಾದರೂ ನಮಗೆ ರೆಡ್ ಸೆಲ್ಸ್ ಇದೆ, ಸೊ ಈ ಕ್ರೀಮ್ ತಕ್ಕ ನಮ್ಗೆ ಬೇಕಾದರೆ ಫಸ್ಟು ಅಬ್ಸಲ್ಯೂಟಲ್ಲಿ ನಮ್ಗೆ ಬರುವಂಥ ಟೋನರ್ನ ಯೂಸ್ ಮಾಡ್ಬೋದು ಸರ್. ಅದು ಏನಂದರೆ ಆಲ್ಮೋಸ್ಟ್ ಅವ್ರು ಹೇಳಿದ್ದಾರೆ ನಮಗೆ ಕೈಯಲ್ಲೆಲ್ಲ ನಾವು ಮುಟ್ಬಾರ್ದು, ಡೈರೆಕ್ಟು ಫೇಸ್ ಮೇಲೇ ಈ ಡ್ರಾಪ್ನ ಹಾಕಬೇಕು ಅಂತ. ಸೊ ಮೇಡಮ್ ಅವರು ಹಾಗೆ ಅಪ್ಲೈ ಮಾಡಿ ನಿಮಗೆ ಏನಂತ ಹೆಂಗೆ ಅಂತ ತೋರಿಸ್ಕೊಡ್ತಾರೆ. ಸೌಭಾಗ್ಯ ಓಪನ್ ಆಗಿ ನೆಕ್ಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗ್ತದೆ. మీరు వేసుకోండి, నేను పంపిస్తాను. బిజీగా ఉంటారు ಸರ್. ಕ್ವಾಂಟಿಟಿ ನೋಡ್ಕೊಂಡ್ರಲ್ವಾ, ಇದು ಏನಂದ್ರೆ ನಮಗೆ ಅಬ್ಸಲ್ಯೂಟ್ ಅಲ್ಲಿ ಯಾವುದು ಮಸಾಜ್ ಬರಲ್ಲ. ಯೂನಿಕ್ ಸೆಟ್ ತರ ನಾವು ಮಸಾಜ್ ಮಾಡಬೇಕು, ಮತ್ತೆ ಫೇಶಿಯಲ್ ತರ ಎಲ್ಲ ಬರಲ್ಲ. ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಆಂಪುಲ್. ಇದು ಬಂದ್ಬಿಟ್ಟು ನಮಗೆ ರಿಂಕಲ್ಸ್ ಅಥವಾ ಸರ್ ಒಂದು ಡೌಟ್ ಕೇಳಿದ್ರು, ಪಿಗ್ಮೆಂಟೇಷನ್ ಇಶ್ಯೂ ಯಾರಿಗಾದ್ರೂ ಇದು ಸಪ್ರೇಟ್ ಆಗಿ ನಾವು ಇದನ್ನ ಅಪ್ಲೈ ಮಾಡ್ಬೋದು. ಇದು ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಆಂಪುಲ್ ಒಂದಿದೆ, ಇದನ್ನ ಮೇಡಮ್ ಅವರು ಅಪ್ಲೈ ಮಾಡಿ ಯಾವ ರೀತಿ ಅಂತ ಜಸ್ಟ್ 3 to 4 drops. ಜಸ್ಟ್ ಫೇರ್ನೆಸ್ ಕ್ರೀಮ್ ತರನೇ ಅಪ್ಲೈ ಮಾಡಬೇಕು ನಾವು. ಆಂಪುಲ್ ಅಷ್ಟೇ, ನಮಗೆ ಇನ್ನೂ ಜಾಸ್ತಿ ಗ್ಲೋ ಇರಬೇಕಂದ್ರೆ ಇದು ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿನೂ 1 or 2 drops ಎಕ್ಸ್ಟ್ರಾನು ನಾವು ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಸಪ್ರೇಟ್ ಆಗಿನೂ ಇದು ಸಿಗುತ್ತೆ ನಮಗೆ, ನಮ್ಮ ಆ್ಯಪಲ್ಲಿ ಸಿಗುತ್ತೆ, ನೋಡ್ಬೋದು. ನೋಡಿ ನಮ್ಮ ಶಾಪಿಂಗ್ ಮಾಲಲ್ಲಿ ಇದೆ, ಬುಕ್ ಮಾಡಿ ತಗೋಬೋದು. ಥರ್ಡ್ ಸ್ಟೆಪ್ಪು ಅಬ್ಸಲ್ಯೂಟ್ ಸಿರಮ್ ಅಂತ ಬರುತ್ತೆ. ಇದು ನಮ್ಮ ಸ್ಕಿನ್ ಬ್ರೈಟ್ನಿಂಗ್ಗೆ ಮತ್ತು ಗ್ಲೋನೆಸ್ಗೆ, ಸ್ಕಿನ್ ಟೈಟ್ನಿಂಗ್ ಎಲ್ಲ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಸೊ ಥರ್ಡ್ ಸ್ಟೆಪ್ ನಾವು ಸಿರಮ್ ಅಂತ ತಗೋತೀವಿ. ಇದು ಜಸ್ಟ್ 4 drops ಆಗುತ್ತೆ.
ಕರೆಕ್ಟಾಗಿ ಹ್ಯಾಂಡ್ಸ್ ಮೂಮೆಂಟ್ ಆಗುತ್ತೆ. ಸರ್ ಸಿರಮ್ ಅರ್ಥ ಆಯ್ತಲ್ಲ ಸರ್. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿದ್ರೆ ಲೋಷನ್ ಸರ್. ಇದು ಅದ್ಭುತ ಅಂತ ಹೇಳ್ಬೋದು. ನಮಗೆ ಆ ಕಾಲ ಎಲ್ಲ ಇದಕ್ಕೆ ಒಂದು ಪ್ರತ್ಯೇಕ ಹಿಸ್ಟ್ರಿನೇ ಇದೆ ಅಂತ ಹೇಳ್ಬೋದು. ಆ ಕಾಲ ಎಲ್ಲ ಋಷಿ ಮುನಿಗಳೆಲ್ಲ ತಯಾರು ಮಾಡ್ತಿದ್ವಿ ಇದನ್ನ. ಈಗ ಇದರಲ್ಲಿ ಬಾವಂಚಲ್ಲು ಮತ್ತೆ ನಮಗೆ ಎಸ್ಪೆಷಲಿ ನೋಡಿದ್ರೆ ರೆಡ್ ಸ್ಯಾಂಡಲ್ ಅಂತ ಬರುತ್ತಲ್ವ ಸರ್, ನಮಗೆ ಇದು ರಕ್ತಚಂದನ ಅಂತ ಬರುತ್ತಲ್ವಾ, ಅದು ನಮಗೆ ಮಿನಿಮಮ್ 20 ml ತಗೋಬೇಕಾದ್ರೆ 3000 to 4000 ರುಪೀಸು ನಮಗೆ ಒರಿಜಿನಲ್ ಆಗುತ್ತೆ. ಸೊ ಅಂತ ಒಂದು ಅದ್ಭುತ ರೆಡ್ ಸ್ಯಾಂಡಲ್ ಆಯಿಲ್ ಇದೆ ಇದರಲ್ಲಿ. ಮತ್ತೆ ಒಟ್ಟಿವೇರು ಬಾವಂಚಲ್ಲು ಅಂತ ಇದರಲ್ಲಿ ಅದ್ಭುತವಾದ ಇಂಟಿಗ್ರೀಡಿಯೆಂಟ್ಸ್ ಅಂದರೆ ರೇರ್ ಇಂಟಿಗ್ರೀಡಿಯೆಂಟ್ ದೇವದಾರು ಅಂತಲೂ ಒಂದು ವೃಕ್ಷದ ಆಯಿಲ್ ಸಹ ಇದರಲ್ಲಿ ಇದೆ ಮೇಡಮ್. ಅದಕ್ಕೆ ಈ ಲೋಷನ್ ಇದ್ರೆ ಹಾಕಿದ ತಕ್ಷಣ ನಮ್ಮ ಸ್ಕಿನ್ ಬೇಗ ಅಬ್ಸರ್ವ್ ಆಗುತ್ತೆ. ಸೊ ಅಬ್ಸರ್ವ್ ಆಗಿ ನಾವು ಉಳಿದಿದ್ದು ನಾವು 3 ಕ್ರೀಮ್ ಹಾಕ್ತೀವಲ್ಲ, ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಮತ್ತೆ ಇನ್ನೂ ನಮಗೆ ಎಕ್ಸ್ಟ್ರಾರ್ಡಿನರಿ ಗ್ಲೋ ಕೊಡೋದಕ್ಕೆ ಈ ಒಂದು ಲೋಷನ್ ನಮ್ಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನು ನಮಗೆ ಬೇಕಾದ್ರೆ ಸಪ್ರೇಟ್ ಆಗಿ ನಮ್ಮ ಶಾಪಿಂಗ್ ಮಾಲ್ ಅಲ್ಲಿ ಸಿಗುತ್ತೆ, ನೀವು ಬುಕ್ ಮಾಡ್ಕೋಬಹುದು. ಮಾಯಿಶ್ಚರೈಸರ್ ತರಾನು ಅದನ್ನ ಯೂಸ್ ಮಾಡ್ಬೋದು ನಾವು. ಇವಾಗ ಸಪ್ರೇಟ್ ಬಾಡಿ ಲೋಷನ್ ಅಂತ ಲಾಂಚ್ ಆಗಿದೆ ನಮಗೆ. ಇನ್ ಕೇಸ್ ಇದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಇರಬೇಕು, ನಮ್ಗೆ ಚೆನ್ನಾಗಿ ಕಾಣಬೇಕಂದ್ರೆ ಸ್ಪೆಷಲ್ ಅಬ್ಸಲ್ಯೂಟ್ ಅಲ್ಲಿ ಇದನ್ನ ನಾವು ಬುಕ್ ಮಾಡ್ಬೋದು. ಲೋಷನ್ ಮುಗಿದ ತಕ್ಷಣ ನಮಗೆ ಸೆಲಾಕ್ಟಿವೇಟ್ ಐ ಕಾಂಪ್ಲೆಕ್ಸ್ ಅಂತ. ಈಗ ಐ ಕಾಂಪ್ಲೆಕ್ಸ್ ಕ್ರೀಮ್ಸು ನಾವು ನೋಡಿ ಹೊರಗಡೆ ಕ್ರೀಮ್ಸ್ ಎಲ್ಲ ನಾವು ಎಷ್ಟೋ ಯೂಸ್ ಮಾಡ್ತೀವಿ, XYZ ಕಂಪನೀಸ್ ಎಲ್ಲ. ಅಲ್ಲಿ ಅವರು ನಮಗೆ ಎಲ್ಲಿ ಐ ಕಾಂಪ್ಲೆಕ್ಸ್ ಅಂದರೆ ನಮ್ಗೆ ಆಲ್ಮೋಸ್ಟು ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಿಲ್ಸು, ರಿಂಕಲ್ಸು, ಈ ಬ್ಲ್ಯಾಕ್ ಹೆಡ್ಸ್ ಈ ಥರ ಇದ್ರೆ ಕಣ್ಣಿಗೆ ಮಾತ್ರ ಅಪ್ಲೈ ಮಾಡಿ ಅಂತ ಕೊಟ್ಟಿರ್ತಾರೆ. ಬಟ್ ನಮ್ಮ ಒಂದು ಅಬ್ಸಲ್ಯೂಟು ನಮ್ಮ ಆಟಮಿಕ್ ಕಂಪನಿ ಏನಾಗಿದೆ, ಇದು ನಾವು ಫುಲ್ ಫೇಸಿಗೆಲ್ಲ ಅಪ್ಲೈ ಮಾಡ್ಬೋದು. ಇನ್ನೊಂದೇನಂದ್ರೆ ಇದರಲ್ಲಿ ನ್ಯೂಟ್ರಿಷನ್ ಕ್ರೀಮ್ ಅಂತ ಸಿಗುತ್ತೆ. ಇದು ನನಗೆ ಬಂದಿರೋಂಥ ರಿಸಲ್ಟು ಅಥವಾ ನಾನು ಯೂಸ್ ಮಾಡಿರೋಂಥ ರಿಸಲ್ಟು ನನಗೆ ಬಂದಿರೋದು. ಈ ಎರಡು ಕಾಂಬಿನೇಷನ್ ಅಲ್ಲಿ ಈಗ ಮಕ್ಕಳಾದ್ಮೇಲೆ ಕೆಲವು ಹೆಂಗಸರಿಗೆಲ್ಲ ಜಾಸ್ತಿ ಗೆರೆ ಇರುತ್ತೆ, ಮಾರ್ಕ್ಸ್ ಎಲ್ಲ ಇರುತ್ತೆ. ಈ ಎರಡು ಕಾಂಬಿನೇಷನ್ ಅಲ್ಲಿ ಆ ಮಾರ್ಕ್ಸ್ ಸಹ ಹೋಗಿದೆ. ಸೊ ಯಾರಾದ್ರೂ ಯೂಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ಈ ಐ ಕಾಂಪ್ಲೆಕ್ಸ್ನ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಒಂದು 5 ನಿಮಿಷ 10 ನಿಮಿಷ ಬಿಟ್ಟ ಮೇಲೆ ಈ ನ್ಯೂಟ್ರಿಷನ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಆ ಒಂದು ಮಾರ್ಕ್ಸ್ನು ತೆಗಿಲಿಕ್ಕೆ ತುಂಬ ಚಾನ್ಸಸ್ ಇದೆ. ಇದನ್ನು ನಾವು ಬುಕ್ ಮಾಡ್ಕೋಬೋದು. ಸೊ ಈ ಐ ಕಾಂಪ್ಲೆಕ್ಸ್ ನಾವು ಅಪ್ಲೈ ಮಾಡಿದಾಗ ನಮ್ಮ ಕಣ್ಣಿನ ಕೆಳಗಡೆ ಮಾತ್ರ ಅಲ್ಲ, ಇದು ಸ್ಕಿನ್ ಟೈಟ್ನಿಂಗು, ರಿಂಕಲ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ, ಫೇಸ್ ಎಲ್ಲ ಆಕ್ಟಿವೇಟ್, ಇದು ನಮ್ಮ ಸೆಲ್ಸ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮ ಫುಲ್ ಫೇಸ್ಗೂ ನಾವು ಅಪ್ಲೈ ಮಾಡಬೇಕು ಮೇಡಮ್. ಫುಲ್ ಫೇಸ್ಗೂ ನಾವು ಅಪ್ಲೈ ಮಾಡಬೇಕು. ಅಲ್ಲದೆ ಬರೀ ಕಣ್ ಕೆಳಗೆ ಮಾತ್ರ ಅಲ್ಲ, ಟೋಟಲ್ ಫೇಸ್ಗೂ ನಾವು ಅಪ್ಲೈ ಮಾಡಲೇಬೇಕು.
ನಮ್ಮದು ಐ ಕಾಂಪ್ಲೆಕ್ಸ್ ಮುಗಿದೋಯ್ತು. ಕೊನೆಯಲ್ಲಿ ನಮ್ಮ ನ್ಯೂಟ್ರಿಷನ್ ಕ್ರೀಮ್ ಅಂತ ಫೈನಲ್ ಕ್ರೀಮ್ ಬರುತ್ತೆ. ಸೊ ಇದನ್ನು ನಾವು ಪ್ಯಾಕ್ ಎಲ್ಲ ಆದಮೇಲೆ ಜಾಸ್ತಿ ಅಪ್ಲೈ ಮಾಡಲ್ಲ, ಲೈಟಾಗಿ ಅಪ್ಲೈ ಮಾಡ್ತೀವಿ. ಯಾಕಂದರೆ ಇದು ಅಪ್ಲೈ ಮಾಡಿದ್ಮೇಲೆ ನಮಗೆ ಮಾಸ್ಕ್ ಇರುತ್ತೆ. ಸೊ ಇದು ಲಾಕಿಂಗ್ ಕ್ರೀಮ್ ಅಂತ ಹೇಳ್ತೀವಿ. ಇಷ್ಟು ಈ ಟೈಮು ನಾವು ಯೂಸ್ ಮಾಡಿರೋಂಥ ಕ್ರೀಮ್ಸ್ನೆಲ್ಲ ಲಾಕ್ ಮಾಡೋಂಥ ಕ್ರೀಮು ಅದಕ್ಕೆ ನ್ಯೂಟ್ರಿಷನ್ ಕ್ರೀಮ್. ಅಂದರೆ ನಮಗೆ ಫೇಸ್ಗೆ ಬೇಕಾಗಿರೋದು ನಮ್ಮ 6 ಲೇಯರ್ಸ್, ಅಂದರೆ ನಮ್ಮ ಸ್ಕಿನ್ ಬೇಕಾಗಿರೋದೆಲ್ಲ ಪೌಷ್ಟಿಕಾಂಶಗಳನ್ನ ಕೊಡುವಂಥ ಕ್ರೀಮ್ ಅಂತ ಹೇಳ್ಬೋದು. ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ ಮಾಸ್ಕ್ ಇರುತ್ತೆ. ಸೊ ಈ ಥರ ಒಂದು ನ್ಯೂಟ್ರಿಷನ್ ಕ್ರೀಮ್ ಇದೆ. ಇದರಲ್ಲಿ ಒಂದು ಸ್ಪೆಷಲ್ ಏನಂದರೆ ಇದು ಅಬ್ಸಲ್ಯೂಟ್ ಎಲ್ಲ ನಮಗೆ ತಗೊಳಕ್ಕಾಗಿಲ್ಲ. ಸೊ ಇದರಲ್ಲಿ ನಾವು ಆಪ್ಷನ್ ಆಗಿ ತಗೋಬೇಕಾದ್ರೆ ಈ ಒಂದು ನ್ಯೂಟ್ರಿಷನ್ ಕ್ರೀಮ್ನ ನಾವು ಬುಕ್ ಮಾಡ್ಕೋಬೋದು. ಅದರಲ್ಲಿ ನೋಡಿ ನಮ್ಮದ್ರಲ್ಲಿ ಇದು ಕೊರಿಯನ್ ಕಾಂಬೋ ಅಂತ ಹೇಳ್ತೀವಿ. ಇದು ಸನ್ಸ್ಕ್ರೀನ್ ಲೋಷನ್ ಅಂತ ಒಂದು ಬರುತ್ತೆ, ನಮಗೆ ಬೇಬಿ ಕ್ರೀಮ್ ಅಂತ ಒಂದು ಬರುತ್ತೆ, ಹೆಲ್ತಿ ಗ್ಲೋ ಅಂತ ಬರುತ್ತೆ. ಇದನ್ನ ಅಪ್ಲೈ ಮಾಡಿದ್ಮೇಲೆ 3 ಕ್ರೀಮ್ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮಗೆ ಗ್ಲಾಸಿ ಸ್ಕಿನ್ ಬರುತ್ತೆ. ಸೊ ಈ ಥರ ಒಂದು ಆಪ್ಷನಲ್ ಇದೆ. ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ನ್ಯೂಟ್ರಿಷನಲ್ ಕ್ರೀಮು ಇವಾಗ ಮೇಡಮ್ ಅವರು ಅಪ್ಲೈ ಮಾಡ್ಕೊಡ್ತಾರೆ. ಸ್ವಲ್ಪ ಡೌನ್ ಮಾಡಿ ಅಂತ ಮೇಡಮ್, ಒಂದು ಹಾಫ್ ಆನ್ ಅವರ್ ಇರಬೇಕಾದ್ರೆ ಸ್ವಲ್ಪ ಕತ್ತಲ್ಲ ತಿರುಗಿ 4 ಕ್ರೀಮ್